ವಿಡಿಯೋದಲ್ಲಿ ಈ ತರ ಕಾಣ್ತಾ ಇದೆ ಊರು ಗುಳೇದ ಗುಡ್ಡ ಅಂತಂದು. ಬಾಗಲಕೋಟೆಯಿಂದ ಬರ್ಬೋದು, ಗದಗಿಂದ ಬರ್ಬೋದು. ಯಾರಾದರೂ ಬಂದರೆ ಇಲ್ಲಿ ವಿಸಿಟ್ ಮಾಡಿ. ನಾನು ಗುಡ್ಡದ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಯಾವ ಥರ ಕಾಣ್ತಿದೆ ಊರು. ಇದು ಶಹರ, ಗುಳೇಗುಡ್ಡ ಶಹರ. ಶಹರ ಮೀನ್ಸ್ ಸಿಟಿ. ಸಿಟಿ ಮೀನ್ಸ್ ಅರ್ಥ ಆಯ್ತಾ? ಸಿಟಿ ಅಂದರೆ ಗೊತ್ತಾಗುತ್ತಲ್ವಾ? ಹಳ್ಳಿ ಅಲ್ಲ. ಸ್ಟಾರ್ಟ್ ನೋಡ್ತಾ ಇರ್ಬೋದು. ಈಗ ಇದು ತೋರಿಸಿದೆ ಮುಖೇಶ್ವರ ದೇವಸ್ಥಾನ. ಇನ್ನು ಕಂಟಿನ್ಯೂ ಇನ್ನೊಂದು ದೇವಸ್ಥಾನ ಇದೆ, ಬಸವೇಶ್ವರ ದೇವಸ್ಥಾನ. ಅಲ್ಲಿ ಹೋಗೋಣ ಬನ್ನಿ. ಓಕೆ ನೋಡಿ ಬನ್ನಿ, ತೋರಿಸ್ತೀನಿ ನಿಮಗೆ. ಎಲ್ಲರೂ ಸರಿ ಇಲ್ಲ ಡೌನ್ ಇದೆ ಸೀಟ್. ಇದೆಲ್ಲ ಕಾಣಿಸ್ತಿದೆ ಅಲ್ವಾ? ನೋಡ್ತಿರ್ಬೋದು ನೀವು. ತುಂಬ ಇದು ಎಲ್ಲ ಮನೆಗಳು, ಮನುಷ್ಯರು ಬದುಕುವಂಥ ಮನೆಗಳು. ಆದಿಮಾನವ ಇದ್ದ ಬೇರೆ, ಈಗ ತಂತ್ರಜ್ಞಾನ ಇದೆ. ಮನುಷ್ಯ ಬದುಕುವಂತಹ ಮನೆಗಳು ನೋಡ್ತಾ ಇರ್ಬೋದು. ಇದು ತುಂಬ ಗುಳೇಗುಡ್ಡ ಫುಲ್ ಊರಿದು. ಇಷ್ಟು ಮನೆಗಳಿದಾವೆ ನೋಡಿ ಸ್ನೇಹಿತರೆ. ಇಲ್ಲಿ ನೀವು ಫ್ಯಾಮಿಲಿ ಕರ್ಕೊಂಡ್ಬಂದಾಗ ಹುಷಾರಾಗಿ ನಾವು ಯಾವ ಥರ ಹೋಗ್ತೀವಿ ಆ ಥರ ಬನ್ನಿ. ಅಥವಾ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೆ ಆ ಥರ ಹೋಗಿ. ಬಾ ಕಂಟಿನ್ಯೂ ವಿಡಿಯೋ ಹೀಗೆ ಬ್ಯಾಕ್ ಬಾ. ಸ್ನೇಹಿತರೆ, ನೀವು ನಂಬ್ತಿರೋ ಬಿಡ್ತಿರೋ, ಈಗ ಜಸ್ಟ್ ಒಂದು ಸ್ನೇಕ್ ಪಾಸ್ ಆಯ್ತು. ಹಿಡಿಬೇಕಾದ್ರೆ ಮಿಸ್ ಆಗ್ಬಿಡ್ತು. ಏನು ಮಾಡೋಣ? ಇಲ್ಲಿ ಸ್ನೇಕ್ಸ್ ತುಂಬ ಇದ್ದಾವೆ, ನಂಗೆ ಗೊತ್ತಾಯಿತು. ಅದು ಸಿಕ್ಕಿತ್ತಂದರೆ ನಿಮ್ಗೆ ತೋರಿಸ್ತಿದ್ದೆ. ಬಟ್ ನೋಡೋಣ, ಈಗ ದಾರಿ ಹೋಗೋ ಮಧ್ಯದಲ್ಲಿ ಯಾವ್ದಾದ್ರು ಹಾವು ಕಾಣ್ತಂದರೆ ನಿಮ್ಗೆ ಹಿಡಿದು ತೋರಿಸ್ತೀನಿ ಅಂತೆ. ಕಂಟಿನ್ಯೂ ಬಾ. ಕಂಟಿನ್ಯೂ ಸರಿ ಕಾರ್ಯ ನೀವು ಹೋಗ್ಬಡ್ಲಿ. ಕಾರ್ಯ ಸರಿ ಲೇ ಕಾರ್ಯ ಇದೆ. ಅದೇ ಹಗಲಲ್ಲಿ ವಿಡಿಯೋ ಮಾಡತ್ತಲ್ವ, ರಾತ್ರಿ ಮಾಡೋಕ್ಕಾಗಲ್ಲ. ರಾತ್ರಿ ಸ್ಟಾಪ್ ಮಾಡ್ಬೋದು. ಬಟ್ ಇದು ಮಾಡಲ್ಲ. ಇವರೆಲ್ಲ ನಮ್ಮ ಫ್ರೆಂಡ್ಸ್. ಇವರು ತುಂಬ ಜನ ಇದೆ ಹಿಂದೆ. ಅಮನೇಶ್ವರು ಫೋಟೋ ಸ್ಟುಡಿಯೋ. ಅಲ್ಲಿ ಮಾತಾಡೋದು ಯಾರು ವಿಡಿಯೋದಲ್ಲಿ. ನೋಡ್ತಾ ಇರ್ಬೇಕು ಸ್ನೇಹಿತರೆ. ಇದು ಯಾವ ಗಿಡ ಅಂತ ಗೊತ್ತಿಲ್ಲ. ಯಾವ ಗಿಡ ಗೊತ್ತಾ? ಯಾರು ಬಾ ಮುಂದೆ ಬಾ, ಮುಂದೆ ಬಾ. ಯಾವ ಗಿಡ ಮಾಡಿ? ಗೋಡಗಲ್ಲಿ. ಇದು ಏನು ಯೂಸು? ಏನಕ್ಕೆ ಉಪಯೋಗ? ಪಶು ಉಳಿದಿತ್ತಲ್ಲ ಅವ್ರಿಗೆ. ಹಾಂ ಅವ್ರಿಗೆ ಯೂಸ್ ಇಲ್ಲ. ಬಟ್ ಕಾಲು ಸೊಂಟ ನೋವಿದ್ರೆ ಹಚ್ಕೋಬೋದು. ಇದು ಯಾವ್ದಾದ್ರು ಹೆಸರು? ಗೀಟ್ಗಳು ಗೋಟಗಳಿ ಅಂತ ಸ್ನೇಹಿತರೆ. ಇದು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಇದು ಯಾವ ಥರ ಈ ಗಿಡ ನಿಮ್ಗೆ ಕಂಡ್ರೆ ಇದನ್ನು ಹಾಲು ಹಚ್ಕೋಬೋದಂತೆ ಕಾಲಿಗೆ. ಅದು ಎಲ್ಲ ನೋವು ಕಮ್ಮಿ ಆಗುತ್ತಂತೆ. ಈಗ ಮಂಡಿಗಾಲು ನೋವು ಇರ್ಬೋದು, ಬೆನ್ನು ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಅಥವಾ ಕೈ ಕಾಲು ವಯಸ್ಸಾದಾಗ ಇರ್ತಾವಲ್ವ, ಆ ಥರ ಇದ್ದರೆ ಇದನ್ನು ಈ ಮುರಿದು ಬಿಟ್ಟು ಹಾಲು ಬರುತ್ತೆ. ಆ ಹಾಲನ್ನ ಹಚ್ಕೋಬೋದು. ಮುಳ್ಳಿದ್ದಾವೆ, ಹುಷಾರಾಗಿ ನೀವು ಇದು ಮಾಡ್ಕೋಬೋದು. ಬನ್ನಿ ಕಂಟಿನ್ಯೂ. ಬೆಟ್ಟ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗ್ 6 ಗಂಟೆ 7 ಗಂಟೆಗೆ ಬಂದರೆ ಫ್ರೆಶ್ ಗಾಳಿ, ಫ್ರೆಶ್ ವೆದರು. ವೆದರ್ ಅಂದರೆ ಮೀನ್ಸ್ ಗಾಳಿ ಚೆನ್ನಾಗಿರುತ್ತೆ. ಇಲ್ಲಿ ಫ್ಯಾಮಿಲಿ ಕರ್ಕೊಂಬಂದು ಚೆನ್ನಾಗಿರುತ್ತೆ. ಊಟ ಮಾಡ್ಕೊಂಡು ಆರಾಮಾಗಿ ಸ್ಟೇ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು. ಜಿಮ್ ಮಾಡ್ಕೊಂಡು ಎಲ್ಲ ಇದು ಮಾಡಮ್ಮ. ಇವರು ಭುವನೇಶ್ವರಿಂದ ಸ್ಟುಡಿಯೋ. ನಿಮ್ಮ ಬಾ. ಇವರಿಂದ ಫೋಟೋ ಸ್ಟುಡಿಯೋ. ಬಸವೇಶ್ವರ ದೇವಸ್ಥಾನ ಅಂತ ಹೋಗ್ತಾ ಇದ್ದೀವಿ. ಹಂಗೆ ನೋಡೋಣ ಬನ್ನಿ. ತುಂಬ ದೂರ ಇದೆ, ಹೋಗ್ತಾ ಇದ್ವಿ ಬೆಟ್ಟದ ಮೇಲೆ. ಯಾರಿಗೋಸ್ಕರ? ನಿಮಗೋಸ್ಕರ, ನಿಮ್ಗೆ ತೋರ್ಸೋಕ್ಕೆ, ನಿಮಗೆ ಗೊತ್ತಾಗಬೇಕು ಮಾಹಿತಿ. ಮತ್ತು ನಾನು ಕಸ ಮಾಡ್ಕೊಂಡು ಗಾಡಿ ತಗೊಂಡ್ಬಂದು ನಿಮಗೆ ಇಲ್ಲಿ ಜಾಗ ತೋರಿಸ್ತೀನಿ. ಏನಕ್ಕೆ ಅಂದರೆ ಸುತ್ತಮುತ್ತಲ ಯಾರಾದರೂ ಇದ್ದರೆ ವಿಡಿಯೋ ನೋಡಿದರೆ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಫಾಲೋ ಮಾಡಿ, ನೋಟಿಫಿಕೇಷನ್ ಬೆಲ್ ಹಾಕೊಂಡು ಕ್ಲಿಕ್ ಮಾಡಿ. ನೋಡಿ ನಿಮ್ಗೆ ಒಳ್ಳೊಳ್ಳೆ ನಾನು ಎಲ್ಲಿ ಹೋದರೂ ಪ್ಲೇಸ್ ತೋರಿಸ್ತೀನಿ. ಒಳ್ಳೊಳ್ಳೆ ನಾನು ಯಾವ ಥರಪ್ಪ ಅಂದರೆ ಐತಿಹಾಸಿಕ ರಾಜ ಮಹಾರಾಜ ಇದ್ದರು. ಬೇಕಾದ್ರೆ ನಾಳೆ ಪಟಕಲ್ ತೋರಿಸ್ತೀನಿ ನಿಮಗೆ. ಪಟಕಲ್ಲು ನೋಡಿರ್ಬೋದು ನೀವು. ಕೆಲವರು ನೋಡಿರ್ತಾರೆ, ಕೆಲವರು ನೋಡಿರಲ್ಲ, ಪಾಪ ಗೊತ್ತಿರಲ್ಲ.
ಯಾಕಂದ್ರೆ ಫಾರಿನ್ಸ್ ನೋಡ್ರಿ, ಫಾರಿನ್ಸಿಗೆ ಕೆಲವು ಮಾಹಿತಿ ಇರುತ್ತೆ, ಮಾಹಿತಿ ಇರಲ್ಲ. ನಮ್ಮ ಕರ್ನಾಟಕ ಇಟ್ಕೊಂಡು ಎಷ್ಟೋ ಮಂದಿ ಪಟಕಲ್ಲು ಬದಾಮಿ ಅಂತ ಗೊತ್ತಿಲ್ಲ. ಅಂಥದ್ರಲ್ಲಿ ಇಲ್ಲಿ ನಾನು ಹುಡ್ಕೊಂಬಂದಿದ್ದೀನಿ. ಇಲ್ಲಿ ಹುಡುಗ ಸಿಕ್ಕರು, ಪಾಪ ತುಂಬ ಒಳ್ಳೆಯವರು. ಆ ಕಡೆ ಇದೆ, ಆ ಕಡೆ. ಅದಕ್ಕೆ ಈಗ ಹೋಗ್ತಾ ಇದ್ದೀವಿ, ಬನ್ನಿ ನೋಡೋಣ. ಅಲ್ಲಿ ಕಾಣಿಸ್ತಾ ಇದೆ ಎಕ್ಸಸೈಸ್ ಮಾಡೋಕ್ಕೆ ಅಲ್ಲಿ ಏನೋ ಒಂದು ಇಟ್ಟಿದ್ದಾರೆ. ಹಳೆ ಕಾಲದ ಮನೆ ಅದು. ಯಾವುದು ಹಳೆ ಕಾಲದ ಮನೆ ಎಲ್ಲಿದೆ? ಇಲ್ಲ ಅದು. ಅವ ಹೋನ್ ಅವು ಎಲ್ಲ ಯಾವುದೋ ಹಳೆ ಕಾಲದ ಮನೆ ಇದೆ ಅಂತೆ, ಬನ್ನಿ ನೋಡೋಣ. ಅಂದರೆ ಓಲ್ಡ್ ಹೌಸ್ ಅಂದರೆ ತುಂಬ ನಮ್ಮ ಪೂರ್ವಜರು ಅಂದರೆ ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಬದುಕಿ ಬಾಳಿದಂಥ ಮನೆಗಳು. ಬನ್ನಿ ಹೋಗೋಣ. ಇಲ್ಲೇ ಯೂಸ್ ಮಾಡೋಣ.